ಇದು ನಿಮ್ಮ ಧ್ವನಿ. ನಮ್ಮ ಕ್ಷೇತ್ರದಲ್ಲಿ 10th ಆದ್ಮೇಲೆ PUC ಓದ್ತಾ ಇರ್ತಕ್ಕಂಥವ್ರು, PUC ತದನಂತರ ಅದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, ಡಿಪ್ಲೊಮೊ ಏನೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು, ಮುಗಿಸಿರೋರು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುವಂತ ಕೆಲಸ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಒಂದೇ ಕಡೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಮ್ಮ ಮುಖಂಡರುಗಳು, ನಮ್ಮ ವ್ಯವಸ್ಥಾಪಕರು ಕೂಡ ಸರಿಯಾದಂತ ವ್ಯವಸ್ಥೆ ಇರಲ್ಲ. ನಾವು ಹಿಂದೆ ಎಲ್ಲ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನ ಆಯ್ಕೆ ಮಾಡಿ ಆ ಜಿಲ್ಲಾ ಪಂಚಾಯಿತಿ ಅಲ್ಲಿ ಮಾಡಿ ನಗರದಲ್ಲಿ ಮಾಡಿ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದೀವಿ. ಹಾಗಾಗಿ 5 ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ, ಮಂಡಿಕಲ್, ತಿಪ್ಪೇನಹಳ್ಳಿ, ಮಂಚಿನಬಲೆ, ಮಂಚೇನಹಳ್ಳಿ, ನಂದಿ, ಚಿಕ್ಕಬಳ್ಳಾಪುರ ನಗರ ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಎವ್ರಿ ವೀಕೆಂಡ್, ಶನಿವಾರ ಭಾನುವಾರ. ಇದೇ ಶನಿವಾರ 11ನೇ ತಾರೀಕು ನಮ್ಮ ಶಾಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲನೇದು ಮಂಡಿಕಲ್ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಇದೇ ಶನಿವಾರ ಅವರಿಗೆ ಚೆಕ್ಗಳನ್ನು ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಮಾಡ್ತೇವೆ. ಅದೇ ರೀತಿ 12ನೇ ತಾರೀಕು ಇಲ್ಲೇ ನಗರ, ಚಿಕ್ಕಬಳ್ಳಾಪುರ ನಗರ ಅಲ್ಲೇನಪ್ಪ ಕೇಳಿ ಅವ್ರನ್ನ. ಮಂಡಿಕಲ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನ ಇದೇ ಶನಿವಾರ 11ನೇ ತಾರೀಕು ಶಾಂತ ವಿದ್ಯಾನಿಕೇತನ್ ಆವರಣದಲ್ಲಿ ಕೊಡ್ತೇವೆ. ಮತ್ತು ಬರುವಂತ ದಿನಗಳು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಂಚಿಕೊಳ್ತೇನೆ. ಪ್ರತಿ ವೀಕೆಂಡ್ ಕೂಡ ಶನಿವಾರ ಭಾನುವಾರ 2 ಜಿಲ್ಲಾ ಪಂಚಾಯಿತಿ ಕೊಡ್ತೇವೆ. ನಗರ ಒಂದ್ ದಿವಸ ಕೊಡ್ತೇವೆ. ನಗರ ಬಂದು ನಮ್ಮ ಸ್ಟೇಡಿಯಂ, ಇದು ಕನ್ನಡ ಭವನ್ ಅಲ್ಲಿ ಮಾಡುವಂತ ಕೆಲಸ ಮಾಡಿ ಅವ್ರಿಗೆಲ್ಲ ಕೂಡ ಕೊಡುವಂಥದ್ದು ಆಗ್ತದೆ. ಹಾಗಾಗಿ ಯಾರು ಮಂಡಿಕಲ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವರು ಅರ್ಹ ಅಭ್ಯರ್ಥಿಗಳಿಗೆ ನಮ್ಮ ಕಚೇರಿಯಿಂದ ಫೋನ್ಗಳು ಕೂಡ ಹೋಗುತ್ತೆ. ಫೋನ್ ಬಂದಿರ್ತಕ್ಕಂಥವರು ದಯವಿಟ್ಟು ಬರಬೇಕು. ಬರ್ದಿರ ಇರ್ತಕ್ಕಂಥವರು ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಿ ನಿಮ್ಮ ದಾಖಲೆಗಳಲ್ಲಿ ಏನಾದ್ರೂ ಕೂಡ ಲೋಪ ಇದ್ರೆ ಮೊದಲೇ ಅವ್ರ ಜೊತೆಲಿ ನೀವು ಸಂಪರ್ಕ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸರಿಯಾಗಿದ್ರೆ ನಿಮ್ಮ ದಾಖಲೆಗಳು ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ನೀವ್ಯಾರು ಕೂಡ ಬೇಜಾರು ಪಡ್ಕೊಳ್ಳೋದಿಲ್ಲ, ಅವಶ್ಯಕತೆ ಇಲ್ಲ. 3,000 ಆಗಿದೆ.